ಓಕೆ, ಫಸ್ಟ್ ಅಂದರೆ ಇದು ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ ಬರ್ತಾ ಇದೆ. ಸೊ ಅಂದರೆ ನಿಮ್ಮ ಕನಸಲ್ಲಿ ಬಂದಿರ್ತಕ್ಕಂಥ ಕಥೆ ಅಂತ ಇದೆ. ಹೌದು, ನಾನು ಯೂಶಲಿ ನನಗೆ ತುಂಬ ಕಾನ್ಸೆಪ್ಟ್ಗಳು ಕಥೆಗಳು ಇದೆಲ್ಲ ನನಗೆ ನಿದ್ದೆಯಲ್ಲಿ ಬರುತ್ತೆ. ಪ್ರಾಬ್ಲಿ ಗಾಡ್ಸ್ ಗಿಫ್ಟ್ ಅದು. ಏನಂದರೆ ಆ ಸಿನಿಮಾದ ಕತೆ ಬಂದಾಗ ನಾನು ಅದನ್ನು ಸುಮ್ಮನೆ ಒಂದು ನೋಟ್ ಮಾಡಿಟ್ಕೊಂಡೆ, ಆಮೇಲೆ ಡೆವಲಪ್ ಮಾಡ್ತಾ ಹೋಗಿದ್ದು. ಹೀಗೆ ಒಬ್ಬ ವ್ಯಕ್ತಿಗೆ ಯೂಶಲಿ ಕಾನ್ಸೆಪ್ಟ್ ಇರೋದು ದೇವುಗಳು ಕಾಟ ಕೊಡುತ್ತೆ ಅಂತ, ಮೈ ಮೇಲೆ ಬಂದ್ಬಿಡೋದು, ವಿಕಾರವಾಗಿ ಕಾಣಿಸೋದು, ಅದೇನೇನೋ ಮಾಡ್ಕೊಳ್ಳೋದು, ಕತ್ತು ತಿರುಗೋದು, ಈ ಥರದ್ದೆಲ್ಲ ಕಾನ್ಸೆಪ್ಟ್ಗಳು ಮುಂಚೆಯಿಂದನೂ ನಾವು ನೋಡ್ಕೊಂಡು ಬಂದಿರೋದು. ಹಾರರ್ ಪಿಕ್ಚರ್ ಅಂದರೆ ಆ ಥರ ಇರುತ್ತೆ, ಹೆದರ್ಸೋವಂಥದ್ದು. ಸೊ ದೆವ್ವಗಳು ಮನುಷ್ಯನ ಮೇಲೆ ಬಂದಾಗ ತೊಂದರೆ ಕೊಡುತ್ತೆ ಅಂತ. ಆದರೆ ದೆವ್ವಗಳಿಗೆ ತೊಂದರೆ ಬಂದರೆ ಯಾರ ಹತ್ರ ಹೋಗುತ್ತೆ, ಏನು ಮಾಡ್ತವೆ ಅನ್ನೋದು ಒಂದು ತಲೆಗೆ ಹುಳ ಬಿಟ್ಕೊಂಡಿದ್ದೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೂ ಕಂಡುಕೊಳ್ಳದೆ ಇರೋನಿಗೆ ಈ ಥರ ಒಂದು ಟ್ವಿಸ್ಟ್ ಸಿಕ್ಕಾಗ ಅವನು ಯಾವ ರೀತಿಲಿ ಬದಲಾಗ್ತಾನೆ, ಅವ್ರು ಯಾವ ರೀತಿಲಿ ಅವನು ಇದು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕಥೆಯನ್ನು ತುಂಬ ಏನಂದರೆ ಒಂದು ನೀಟ್ ನರೇಷನಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಇವಾಗ GST ಕುತೂಹಲ ಕೆರಳಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿದಾಗಂತೂ ನಿಮ್ಮ ಮುಖದಲ್ಲಿ ನಗು ಬರೋದು ಗ್ಯಾರಂಟಿ. ಓಕೆ, ಈ ಸಿನಿಮಾ ಒಂದು ಕಲಾವಿದರನ್ನ ಕೂರಿಸೋದು ಒಂದು ಒಟ್ಟಿಗೆ, ಯಾಕಂದರೆ ಕಲಾವಿದರ ದಂಡೇ ಇದೆ ಈ ಸಿನಿಮಾದಲ್ಲಿ, ಜೊತೆಗೆ ನಿರ್ದೇಶನ ಮಾಡೋದು ಮತ್ತು ಅದ್ರ ಜೊತೆಗೆ ಆ್ಯಕ್ಟ್ ಮಾಡೋದು, ಇಷ್ಟೆಲ್ಲ ಜವಾಬ್ದಾರಿ ಹೇಗೆ ಕಷ್ಟ ಆಯಿತು. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಗ್ಬೋದು ಅಂತ. ಯಾಕಂದರೆ ನಾನು ಸೆಕೆಂಡ್ ಹಾಫಿನ ಗೆಟಪ್ಪಲ್ಲಿದ್ದೆ, ನೀವು ನೋಡಿರ್ತೀರ ಸರ್ದಾರ್ಜಿ ಗೆಟಪ್ಪಲ್ಲಿದ್ದೀನಿ. ಅದರಲ್ಲಿ ಮಾಡಬೇಕಾದ್ರೆ ಕಿವಿ ಕೇಳಿಸಲ್ಲ, ಅದು ಕಟ್ಟಿದಾಗ ತುಂಬ ಗಟ್ಟಿಯಾಗಿ ಕಟ್ತಾರೆ. ಆಮೇಲೆ ಅದು ಸುಮ್ಮನೆ ಇಟ್ಟಿರೋದಲ್ಲ, ಅದು ಪ್ರತಿದಿನ 2 ಸಲ ಕಟ್ಟೋದಕ್ಕೆ ಅಂತ ಒಬ್ಬ ವ್ಯಕ್ತಿನ ಇರಿಸಿದ್ದೆ ನಾನು. ಸೊ ಹಾಗಾಗಿ ತುಂಬ ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತ. ಯಾಕಂದರೆ ಯೂಶಲಿ ರೆಡಿಮೇಡ್ ಪೇಟ ಅದು ಟರ್ಬನ್ ಏನು ಬರುತ್ತೆ ಅದನ್ನು ಇಟ್ಟಾಗ ತುಂಬ ಆರ್ಟಿಫಿಷಿಯಲಾಗಿ ಕಾಣುತ್ತೆ. ಸೊ ಆ ನ್ಯಾಚುರಲ್ ಇದೇ ಇರಬೇಕು. ಅದು ಆ ಪ್ರೋಸೆಸ್ಸೇ ಒಂದು ಮಜಾ ಇದೆ. ಅದು ಅಂತಂದರೆ ಆ ಒಂದು ಸರ್ದಾರ್ಜಿ ಅವರ ಇದು ಟರ್ಬನ್ ಕಟ್ಟೋದು ಆ ಪ್ರೋಸೆಸ್ಸೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ ನಾನು ಡೈಲಾಗ್ ಕೇಳಿಸ್ಕೊಳ್ದೆ, ಮಾನಿಟ್ರಲ್ಲಿ ಪ್ಲೇಸ್ಮೆಂಟ್ ನೋಡಿ, ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ನೋಡಿಕೊಂಡು ಓಕೆ ಅಂತ ಹೇಳಿ ಅಲ್ಲಿ ನನ್ನ ಅಸೋಸಿಯೇಟ್ನ ನಿಲ್ಲಿಸ್ಬಿಟ್ಟು ಡೈಲಾಗ್ ಕೇಳಿಸ್ಕೊ ಕರೆಕ್ಟಾಗಿದೆ ಅಂತ ಹೇಳಿ ನಾನು ಹೋಗಿ ಆ್ಯಕ್ಟ್ ಮಾಡಿಕೊಂಡು ಬಂದು ಮತ್ತೆ ಮಾನಿಟ್ರ್ ನೋಡಿ ಒನ್ ಮೋರು ಏನಾದರೂ ಮಾಡಬೇಕು ಅನ್ನೋದೆಲ್ಲ ಇಟ್ ವಾಸ್ ಅ ವೆರಿ ಟಿಡಿಯಸ್ ಪ್ರೋಸೆಸ್. ಯಾಕಂದರೆ ಆ್ಯಕ್ಟ್ ಮಾಡೋದು ಒಂದು ಸ್ಟ್ರೆಸ್ ಆಗಿದ್ರೆ ಡೈರೆಕ್ಷನ್ ಮಾಡೋದು ಒಂದು ಸ್ಟ್ರೆಸ್ ಇರುತ್ತೆ. ಬಟ್ ಆ್ಯಕ್ಟಿಂಗು ಡೈರೆಕ್ಷನ್ನು ಜೊತೇಲಿ ಮಾಡೋದು ಈಸ್ ಅಡಿಷ್ನಲ್ ಸ್ಟ್ರೆಸ್. ಬಟ್ ವಿ ಕ್ಯಾರಿಡ್ ಇಟ್ ಆ್ಯಂಡ್ ವಿ ಅಚೀವ್ಡ್ ಇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಟೀಮ್. ನಾನು ಒಬ್ಬನ ಕೈಲಿ ಆಗ್ತಾ ಇರಲಿಲ್ಲ. ನನ್ನ ಡೈರೆಕ್ಷನ್ನ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಬೆನ್ನೆಲುಬಾಗಿ ನಿಂತಿದ್ದು ಅಂದರೆ ನನ್ನ ಟೀಮ್. ಸಾಕಷ್ಟು ವರ್ಷ ನೀವು ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಲ್ಲ, ಡ್ರೀಮ್ ಕಮ್ ಟ್ರೂ ಬೈ ಟೀಮ್ ಸೃಜನ್ ಲೋಕೇಶ್. ಸಾಕಷ್ಟು ವರ್ಷದಿಂದ ಅಂದರೆ ಡೈರೆಕ್ಷನ್ ಮಾಡಬೇಕು ಅಂತ ಅಂದಾಗ ನಿಮಗೆ 2023 ಕೂಡ ಬರುತ್ತೆ. ಅದೇನೋ ನ್ಯೂಮರಲೈಸ್ ಇದೇನೋ ಈ ಕತೆ ಮಾಡೋದಕ್ಕೆ ಶುರು ಮಾಡಿ ಸರಿಸುಮಾರು 4 ವರ್ಷದ ಮೇಲಾಯಿತು. ಸೊ 2 ವರ್ಷ ಕತೆ ರೆಡಿ ಮಾಡಿಕೊಂಡು, ಅಂದರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾಯಿದ್ವಿ. ಸೊ ಸೀರಿಯಸ್ ಆಗಿ ನಮ್ಮ ಒಂದು ಹಂತಕ್ಕೆ ಬಂದು ಪಕ್ಕಾ ನಾವು ಮಾಡ್ತೀವಿ ಅಂದಾಗ ಅದರಲ್ಲೂ ಒಂದು 6-7 ತಿಂಗಳು ಎಳೀತು. ಅಂದರೆ ನಾವು ಸೀರಿಯಸ್ ಆಗಿ ಪ್ರತಿನಿತ್ಯ ಕೂತ್ಕೊಂಡು ಕತೆಗೆ ಪ್ರಿಪೇರ್ ಆಗೋದಕ್ಕೇ ಒಂದು 6 to 7 months ಆಯಿತು. ಒನ್ಸ್ ವಿ ವರ್ ರೆಡಿ. ಆಮೇಲೆ ನನ್ನ ಟೀಮಿನ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಾವು ಶೂಟಿಂಗ್ ಹೋಗೋದಕ್ಕೆ ಮುಂಚೆ ಆನ್ ಪೇಪರ್ ಪಕ್ಕಾ ಇರ್ತೀವಿ, ನೋ ಕನ್ಫ್ಯೂಷನ್, ಇದಿದೆ ಲೊಕೇಶನ್ಸು ಅಂತೆಲ್ಲ ಹೇಳಿ ನಾವು ಪಕ್ಕಾ ಇರ್ತೀವಿ. ರೀಡಿಂಗ್ ಆಗುತ್ತೆ, ಟೈಮಿಂಗ್ ನೋಡ್ಕೋತೀವಿ. ಒಂದು ಪೇಜಲ್ಲಿ ಓದ್ತಾ ಇರಬೇಕಾದ್ರೆ ಎಷ್ಟು ಟೈಮ್ ಆಗುತ್ತೆ ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಯಾವ್ದು ಬೇಕು ಯಾವ್ದು ಬೇಡ. ಲಿರಿಕ್ಸಿನ ವಿಚಾರವಾಗಿ ತುಂಬ ಗಲಾಟೆಗಳಾಗುತ್ತೆ ನಮ್ಮ ಮಧ್ಯೆ. ಅದು ಬೇಡ ಇದು ಬೇಡ ಅಂತ ವಾದಗಳು. ಇಲ್ಲ ನನಗೆ ಬೇಕು ಅಂತ ನಾನು, ಇಲ್ಲ ಅವ್ರು ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ. ಸೊ ಈ ರೀತಿದೆಲ್ಲ ಆಗೋದು. ಅದ್ರ ಜೊತೆಗೆ ಒಂದು ಹಾಡನ್ನು ನಾನೇ ಬರ್ದೀನಿ, ಡುಯೆಟ್ ಸಾಂಗ್ ನಾನೇ ಬರೆದಿರೋದು. ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು, ಅದ್ರ ಬಗ್ಗೆ ಚೇಂಜ್ ಮಾಡೋಣ ಇದು ಅಂತೆಲ್ಲ. ಬಟ್ ವಿ ಪುಲ್ಡ್ ಇಟ್ ಆಫ್. ಆ್ಯಂಡ್ GST ಇವಾಗ ನವೆಂಬರ್ 28ಕ್ಕೆ ತೆರೆ ಕಾಣಲಿದೆ. ಆ್ಯಂಡ್ ನೀವುಗಳು ಅದನ್ನು ನೋಡಿ ಎಂಜಾಯ್ ಮಾಡಿದಾಗ ನಮ್ಮ ಇಷ್ಟು ಕೆಲಸಕ್ಕೆ ಸಾರ್ಥಕತೆ ಸಿಗುತ್ತೆ.